ಈ ಮಧ್ಯೆ 11ನೆಯ ದಿನದ ಯುದ್ಧ ಇವತ್ತು. ಅಮೆರಿಕ, ಇಸ್ರೇಲ್, ಇರಾನ್ ಮೇಲಿನ ದಾಳಿಯನ್ನು ಆರಂಭಿಸಿ 11ನೆಯ ದಿನ. ಯುದ್ಧದ ತೀವ್ರತೆ ಕಡಿಮೆಯಾಗುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಸುಮಾರು 1700 ಜನ ಇಲ್ಲಿ ತನಕ ಬಲಿಯಾಗಿದ್ದಾರೆ. 1700 ಜನರ ಪೈಕಿ 1255 ಇರಾನ್ನಲ್ಲೇ. ಇನ್ನು ಇಸ್ರೇಲ್ ಲೆಬನಾನ್ನ ಹೆಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ನೆಲೆಗಳ ಮೇಲೆ ನಡೆಸ್ತಾ ಇರುವ ದಾಳಿಗೆ 400 ಜನ ಬಲಿಯಾಗಿದ್ದಾರೆ. مسيرة اضرب 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 مسيرة اضرب 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 اضرب. ಇದುವರೆಗೂ ಇರಾನಿನ 5000 ಜಾಗಗಳ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿ ದಾಳಿ ನಡೆಸಿದ. ಐದು 5000 ಜಾಗಗಳು. ಇರಾನ್ ಪ್ರತಿರೋಧ ಒಡ್ಡುತ್ತಾನೆ ಇದೆ. ಸಂಪೂರ್ಣವಾಗಿ ದಾಳಿ ನಿಲ್ಲುವ ತನಕ ಯಾವ ಕಾರಣಕ್ಕೂ ಮಾತುಕತೆ ಇಲ್ಲ. ಇರಾನಿನ ಹಠ ಇದು. ಎರಡು ಮೂರು ದಿನದಲ್ಲಿ ಆಡಳಿತ ಬದಲಾವಣೆ ಮಾಡಬಹುದು ಅಂದ್ಕೊಂಡಿದ್ರು. ಗೆದ್ದೆ ಬಿಟ್ವಿ ಅಂತ ಭಾವಿಸಿದ್ರು. ಆದರೆ ಅಮೆರಿಕ ವಿಫಲ ಆಗಿದೆ. ಇರಾನಿನ ವಿದೇಶಾಂಗ ಸಚಿವರ ಹೇಳಿಕೆ. ಇನ್ನೊಂದು ಕಡೆ IRGC ದಾಳಿ ನಿಲ್ಲುವ ತನಕ ಹಾರ್ಮುಜ್ ಜಲಸಂಧಿಯಿಂದ ತೈಲ ಸಾಗಾಣಿಕೆಗೆ ಅವಕಾಶ ಕೊಡೋದಿಲ್ಲ ಅಂತಿದ್ದಾರೆ. ಸಂಪೂರ್ಣವಾಗಿ ದಾಳಿ ನಿಂತರೆ ಮಾತ್ರ ಹಾರ್ಮುಜ್ ಜಲಸಂಧಿಯಿಂದ ಆಯಿಲ್ ಟ್ಯಾಂಕರ್ಗಳನ್ನು ಹೊರಗೆ ಬಿಡ್ತೀವಿ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್. ಇಡೀ ಜಗತ್ತನ್ನ ಇರಾನ್ ಒತ್ತೆಯಾಳಾಗಿ ಇರಿಸಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಹಾರ್ಮುಜ್ ಜಲಸಂಧಿಯನ್ನ
ಬಂದ್ ಮಾಡುವ ಪ್ರಯತ್ನ ನಡೆದ್ರೆ ದಾಳಿ ಇನ್ನಷ್ಟು ತೀವ್ರವಾಗುತ್ತೆ ಅಂತಿದ್ದಾರೆ. ಇರಾನಿನ 5,000 ಸ್ಥಳಗಳ ಮೇಲೆ 5,000 ಟಾರ್ಗೆಟ್ಗಳ ಮೇಲೆ ಅಮೆರಿಕ ಇಸ್ರೇಲ್ಗಳ ಜಂಟಿ ದಾಳಿ ನಡೆದಿದೆ. ದಾಳಿ ನಿಲ್ಲೋ ತನಕ ಮಾತುಕತೆ ಇಲ್ಲ. ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅವರ ಸ್ಪಷ್ಟ ಹೇಳಿಕೆ. 2-3 ದಿನದಲ್ಲಿ ಆಡಳಿತ ಬದಲಾವಣೆ ಮಾಡಬಹುದು, ಗೆದ್ದೇ ಬಿಟ್ವಿ ಅಂತ ಭಾವಿಸಿದ್ರು. ಆದರೆ ಅಮೆರಿಕ ವಿಫಲ ಆಗಿದೆ. ಅಮೆರಿಕದ ಪ್ರಯತ್ನಗಳೆಲ್ಲವೂ ವಿಫಲ ಆಗ್ತವೆ. ಯುದ್ಧದ ಅಂತ್ಯದ ಬಗ್ಗೆ ಅವರಿಗೆ ಸ್ಪಷ್ಟತೆ ಇಲ್ಲ, ಕುರುಡಾಗಿ ದಾಳಿ ಮಾಡ್ತಾ ಇದ್ದಾರೆ. ಅಮೆರಿಕದ ಜೊತೆಗಿನ ಮಾತುಕತೆಯಲ್ಲಿ ನಮಗೆ ಕೆಟ್ಟ ಅನುಭವ ಆಗಿದೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.